ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ ಕಾವ್ಯ ಅವ್ರ ಅಪ್ಪ ಅಮ್ಮ ಎಲ್ಲರೂ ಸೇರಿ ಗಣೇಶಂಗೆ ವಿಗ್ರಹಕ್ಕೆ ಬಣ್ಣ ಹೊಡಿತಾ ಇರ್ತಾರೆ. ರಾಜ್ ಅವಾಗ ಬಂದು ಆಗಿಲ್ವಾ ಇನ್ನು ಕೆಲ್ಸ ಹೊರಡೋಣವಾ ಅಂತ ಕೇಳ್ತಾ ಇರ್ತಾರೆ. ಏನ್ರಿ ನೀವು ಬಂದ್ಬಿಟ್ಟಿದ್ದೀರಾ? ಓ, ತಾತ ಹೇಳ್ಕಳ್ಸಿದ್ರ ಅದಕ್ಕೆ ಬಂದಿದ್ದೀರಾ ಅಂತ ಕಾವ್ಯ ಕೇಳ್ಬೇಕಾದ್ರೆ, ಇಲ್ಲ ನಾನೇ ಬಂದೆ, ಹಾಗೆ ನೀನ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಏನ್ ಹೇಳಿ ಅಂದ್ರೆ, ಹೊರ್ಗಡೆ ನಿಂತ್ಕೊಂಡ್ಬಿಟ್ರಿ, ಒಳಗ್ ಬನ್ನಿ ಅಂತ ಎಲ್ಲ ಕರೀತಾ ಇರ್ತಾರೆ. ಕಾವ್ಯ ಅವರಪ್ಪ ಇಲ್ಲ ಪರವಾಗಿಲ್ಲ, ಇಲ್ಲೇ ಕುತ್ಕೊಂತೀನಿ ಅಂತ ಕಾವ್ಯ ಡಿಸೈನ್ ಆಗ್ತಾ ಇರೋದನ್ನ ಅವನು ಹಾಗೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಇನ್ನಿ ಕಡೆ ಸರಿ ಅಂದ್ಬಿಟ್ಟು ಆ ರೌಡಿಗಳು ಅವ್ರು ಯಾರು ಜನನೇ ಕಾಣಿಸ್ತಿಲ್ಲ, ಇದೇ ಒಳ್ಳೆ ಟೈಮು, ವಿಗ್ರಹನೆಲ್ಲ ಎತ್ಕೊಂಡು ಹೋಗ್ಬಿಡ್ಬೋದು ಅಂತ ಅನ್ಕೊಂತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಅವರಪ್ಪ ಅದೇ ಟೈಮಲ್ಲಿ ಕಾವ್ಯ ಅವ್ರ ತಮ್ಮ ಇಬ್ರು ಬರ್ತಾ ಇರ್ತಾರೆ ವಿಗ್ರಹನ ನೋಡೋದಿಕ್ಕೆ. ಈ ಕಡೆ ನೋಡಿದ್ರೆ ಕಾವ್ಯ ಡಿಸೈನ್ಸ್ ಆಗ್ತಾ ಇರೋದನ್ನ ರಾಜ್ ಹಾಗೆ ನೋಡ್ತಾ ಇರ್ತಾನೆ. ನಿನ್ ಡಿಸೈನ್ಸ್ ಚೆನ್ನಾಗ್ ಆಗ್ತೀಯಾ ಅಂತ ಎಲ್ಲ ಹೊಗಳ್ತಾ ಇರ್ತಾನೆ. ಹೋ, ಇವತ್ ಗೊತ್ತಾಯ್ತಾ ನಿಮಗೆ ನಾನು ಡಿಸೈನ್ಸ್ ಚೆನ್ನಾಗ್ ಆಗ್ತೀನಿ ಅಂತ? ಅದಕ್ಕೆ ಫಸ್ಟ್ ಟೈಮ್ ನೀವು ಬಾಯ್ ಬಿಟ್ಟು ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವಳು ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರ ಸೊಸೆಗೋಸ್ಕರ ಕಾಯ್ತಾ ಇರ್ತಾಳೆ. ಆಗ ಅವ್ರ ಮಾವ ಬಂದು, ಯಾಕಮ್ಮ ಇನ್ನೂ ಮಲ್ಗಿಲ್ವಾ ಅಪರ್ಣ ಅಂದಾಗ, ಇಲ್ಲ ಮಾವ, ನೀವು ನಿಮ್ಮ ಮೊಮ್ಮಗಳನ್ನ ಏನೋ ಪರ್ಮಿಷನ್ ಕೊಟ್ಟು ಕಳ್ಸಿದ್ರಿ, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ನಿಮ್ಮ ಮೊಮ್ಮಗಳು, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ನೀನೇನು ಕಾಯ್ಬೇಡ, ರಾಜ್ ಅಲ್ಲಿಗೆ ಹೋಗಿದ್ದಾನೆ, ಕರ್ಕೊಂಬರ್ತಾನೆ ಅಂತ ಹೇಳಿದಾಗ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಅಲ್ಲ, ಅವನೆಂತಕ್ಕೆ ಹೋದ ಮಾವ ಅವ್ರೆ ಅಂದಾಗ, ಇಲ್ಲ ನಾನೇ ಹೇಳ್ದೆ ಹೋಗೋದಿಕ್ಕೆ, ಆಗ ಕರ್ಕೊಂಡ್ ಬರ್ತಾನಂತೆ, ತಡ ಆಗುತ್ತೆ, ನೀನ್ ಹೋಗಿ ಮಲ್ಕೋ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ವಾ, ಇರು ನಾನೇ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾರೆ ರಾಜ್ಗೆ. ಹಾ ತಾತ, ಅದೇ ಇವತ್ತು ಕಾವ್ಯ ಹೇಳ್ತಿದ್ದಾಳೆ ಈ ವಿಗ್ರಹ ಇನ್ನೇನ್ ನಾಳೆ ಕೊಡ್ಬೇಕಾಗುತ್ತೆ, ಅದಕ್ಕೆ ನೀವೇ ಕುಂಬಳಕಾಯಿನ ಹೊಡೆದ್ಬಿಟ್ಟು ಪೂಜೆ ಎಲ್ಲ ನೀವೇ ಮಾಡಿ ಅಂತ ಕಾವ್ಯ ಹೇಳಿದಾಳೆ. ಹಾಗಾಗಿ ನಾನು ಇವತ್ತು ಬರೋದಿಕ್ಕಾಗಲ್ಲ, ನಾಳೆ ಬೆಳಗ್ಗೆನೆ ಬರ್ತೀನಿ ಅಂತ ಆ ವಿಚಾರನ ತಿಳಿಸ್ತಾನೆ. ಆವಾಗ ಕೇಳಿಸ್ಕೊಂಡೆ ಅಲ್ವಾ ಅಪರ್ಣ, ನೀನ್ ನಿಶ್ಚಿಂತವಾಗಿ ಹೋಗಿ ನಿದ್ದೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ, ಥ್ಯಾಂಕ್ಸ್ ರೀ ನನ್ನ ಮಾತು ಬೆಲೆ ಕೊಟ್ಟಿದ್ಕೆ ಅಂತ ಕಾವ್ಯ ಹೇಳ್ಬೇಕಾದ್ರೆ, ಇಲ್ಲಿ ನೋಡಿದ್ರೆ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ. ಯಾವಾಗೂ ಇವನು ಅವ್ರ ಮನೆಗೆ ಹೋದ್ರೆ ಅವ್ರ ಪರಾನೇ ಆಗ್ಬಿಡ್ತಾನೆ, ಏನಾದ್ರೂ ಮಾಡಿ ಇದಕ್ ದಾರಿ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೀ ಕಡೆ ಆ ವಿಚಾರನ ರುದ್ರಾಣಿ ಕೇಳಿಸ್ಕೊಂಡು ರಾಹುಲ್ಗೆ ಈ ವಿಚಾರ ತಿಳಿಸ್ತಾಳೆ. ಈಗ ಅಲ್ಲಿ ಕಾವ್ಯ ಒಬ್ಳೇ ಇಲ್ಲ, ರಾಜ್ ಸಹ ಇದ್ದಾನೆ, ಹುಷಾರಾಗಿ ನೋಡ್ಕೊಂಡು ಪ್ಲಾನ್ನ ಹಾಕು ಅಂತ ಹೇಳ್ತಾ ಇರ್ತಾರೆ. ಸರಿ ಮಾಮ್, ನೀನೇನು ಯೋಚನೆ ಮಾಡ್ಬೇಡ, ಅಲ್ಲಿ 4-5 ಜನ ಜೊತೆ ರಾಜ್ಗೂ ಹೊಡ್ತಾ ಬೀಳುತ್ತೆ, ಅದೇ ಅಲ್ವಾ ನಮಗೂ ಬೇಕಾಗಿರೋದು ಅಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ಇನ್ನೀ ಕಡೆ ಕನಕ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ವಿಗ್ರಹನ ನೋಡಿ. ಆಗ ಕಾವ್ಯ ಬಂದು, ಯಾಕಮ್ಮ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಮಾತಾಡ್ಬೇಕಾದ್ರೆ ರಾಜ್ ಅವ್ರು ಮಾತಾಡೋ ವಿಚಾರನೆಲ್ಲ ಕೇಳಿಸ್ಕೊಂತಾ ಇರ್ತಾನೆ. ಆಗ ಮನೆ ಮಂದಿಯವರೆಲ್ಲರೂ ಸೇರಿ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಅವರು ಖುಷಿಯಿಂದ ಮಾತಾಡ್ಕೋತಾ ಇರ್ತಾರೆ. ಆಗ ಅವರೆಲ್ಲರೂ ಖುಷಿಯಾಗಿರೋದನ್ನ ನೋಡಿ ರಾಜ್ಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕಾವ್ಯನ ನಡವಳಿಕೆ ಎಲ್ಲ ನೋಡಿ ಅವನಿಗೆ, ಕಾವ್ಯ ಈ ತರ ಎಲ್ಲ ಮನೆಯವ್ರ ಜೊತೆ ಹೀಗಿರ್ತಾಳ ಅಂತ ಅವನು ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಅವರೆಲ್ಲರೂ ಇನ್ನ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಮಾತಾಡ್ಕೊಂತ ಹಾಗೆ ಅವ್ರ ಟೈಮ್ನ ಕಳೀತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರೌಡಿಗಳು, ಅಯ್ಯೋ ಇವ್ರು ಇದಾರಲ್ಲ, ಹೇಗೆ ಎತ್ಕೊಂಡೋಗೋದು ಅಂತ ಕಾಯ್ತಾ ಇರ್ತಾರೆ. ಆಗ ಇಲ್ಲಿ ನೋಡಿದ್ರೆ ಕಾವ್ಯ ಅವರಪ್ಪ ಆ ವಿಗ್ರಹಕ್ಕೆಲ್ಲ ಬಣ್ಣ ಎಲ್ಲಾದ್ರೂ ಧೂಳ್ ಹಿಡ್ದಿದ್ಯೇನೋ ಅಂತ ಒರೆಸ್ತಾ ಇರ್ತಾರೆ. ರಾಹುಲ್ ಅದೇ ಟೈಮಲ್ಲಿ ಫೋನ್ ಮಾಡಿ, ಆಯ್ತಾ ನಾನು ಹೇಳಿದ ಕೆಲ್ಸ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಸರ್, ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ಕಾಯ್ತಾ ಇದ್ದಾರೆ ವಿಗ್ರಹಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅವ್ರನ್ನ ಏನಾದ್ರೂ ಮಾಡಿ, ನನಗ್ ಗೊತ್ತಿಲ್ಲ, ಆ ವಿಗ್ರಹ ಕಾಣೆ ಆಗ್ಬೇಕು, ಇನ್ನೇನ್ 4 ಗಂಟೆ ಆಯ್ತು, ಇನ್ನೊಂದ್ ಹೊತ್ತಿಗೆ 5 ಗಂಟೆ ಆಗೋಗುತ್ತೆ, ಬೆಳಕಾಗೋಗುತ್ತೆ, ಫೆಸ್ಟು ಆ ಕೆಲ್ಸನ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ, ಕನಕ, ಅಪ್ಪು, ಅವ್ರ ದೊಡ್ಡಮ್ಮ ಎಲ್ಲರೂ ಸೇರಿ ಫೈರ್ ಕ್ಯಾಂಪ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅದನ್ನ ನೋಡಿ ರಾಜ್, ಯಾಕೆ ನಿಲ್ಸಿದ್ರಿ, ಡ್ಯಾನ್ಸ್ ಆಡಿ ಅಂತ ಹೇಳ್ಬೇಕಾದ್ರೆ, ಬನ್ನಿ ಬಾವ ಅವ್ರೆ ನೀವೂನು ಅಂತ ಅಪ್ಪು ಅವನು ಸಹ ಕರ್ದಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಎಲ್ಲರೂ ಮನೆ ಮಂದಿಯವರೆಲ್ಲ ಖುಷಿಯಾಗಿರ್ತಾರೆ. ಈ ಕಡೆ ನೋಡಿದ್ರೆ ರೌಡಿಗಳು ಕೃಷ್ಣಮೂರ್ತಿ ಅವ್ರಿಗೆ ಎದುರಿಸ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಕೃಷ್ಣಮೂರ್ತಿ ಅವ್ರಿಗೆ ಅವರು ರೌಡಿಗಳೆಲ್ಲ ಹೊಡೆದಿ ಆ ವಿಗ್ರಹನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಪ್ಲೀಸ್ ನಾವ್ ಹೇಳೋದನ್ನ ಸ್ವಲ್ಪ ಕೇಳಿ, ಈ ವಿಗ್ರಹನೆಲ್ಲ ಎತ್ಕೊಂಡು ಹೋಗ್ಬಿಡಿ ಅಂತ ಅವ್ರ ಕಾಲ್ಗೆಲ್ಲ ಬೀಳ್ತಿದ್ರು. ಅವ್ರ ಕೆರೆ ಅಲ್ದಿರ ಆ ವಿಗ್ರಹಗಳನ್ನ ಎತ್ಕೊಂತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ತಮ್ಮ ಅಯ್ಯೋ ನಮ್ಮ ಅಕ್ಕನ್ಗೆ ವಿಚಾರ ತಿಳಿಸ್ಬೇಕಲ್ಲ ಅಂತ ಅವ್ನ್ ಹೊರಟೋಗಿರ್ತಾನೆ. ಇಲ್ಲಿ ನೋಡಿದ್ರೆ ಅವ್ರು ಖುಷಿಯಾಗಿರೋದ್ನ ನೋಡಿ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಅಯ್ಯೋ ಕೃಷ್ಣಮೂರ್ತಿಗೆ ತುಂಬಾ ಟೆನ್ಷನ್ ಆಗೋಗಿರುತ್ತೆ. ಎಷ್ಟು ದಿನದಿಂದ ಕನ್ಸು ಇದೆಲ್ಲ ಹಾಳಾಗೋಯ್ತಲ್ಲ ಅಂತ ಅವ್ರು ದಿಗ್ಲಲ್ಲಿ ಇರ್ತಾರೆ. ಈ ರೌಡಿಗಳು ಆ ವಿಗ್ರಹ ಒಂದು ಬಿಡದೆ ಇರಂಗೆ ಎಲ್ಲ ಎಸ್ಕೇಪ್ ಮಾಡ್ತಾ ಇರ್ತಾರೆ. ಆಗ ಕಾವ್ಯ ಅವ್ರ ತಮ್ಮ ಬಂದು ಈ ವಿಚಾರನ ತಿಳಿಸ್ತಾನೆ. ಅಕ್ಕ ದೊಡ್ಡಪ್ಪನ್ಗೆ ಹೊಡೆದ್ಬಿಟ್ಟು ವಿಗ್ರಹ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದಾರೆ ಅಕ್ಕ, ಬಾ ಅಕ್ಕ ಅಂತ ಹೇಳಿ ಅವ್ರೆಲ್ಲರೂ ಇನ್ನ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿ ಅವ್ರಿಗೆ ಹೊಡ್ತಾ ಬಿದ್ದಿರೋದನ್ನ ನೋಡಿ ಕಾವ್ಯ ಅಪ್ಪ ಫಸ್ಟ್ ನಡಿಯಪ್ಪ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರಿತಾ ಇರ್ತಾಳೆ. ಇಲ್ಲ ನಾನು ಬರೋದಿಲ್ಲ, ನಾನು ಎಷ್ಟು ಕಷ್ಟಪಟ್ಟು ವಿಗ್ರಹನೆಲ್ಲ ರೆಡಿ ಮಾಡಿದೆ, ಈಗ ನನಗೆ ಒಂದು ದಕ್ಕಿಲ್ದಿರಂಗೆ ಹೋಗ್ಬಿಟ್ಟಿದೆ, ನನಗೆ ತುಂಬಾ ಬೇಜಾರಾಗ್ತಿದೆ, ನಾನು ಎಲ್ಗೂ ಬರೋದಿಲ್ಲ ಅಂತ ಅವ್ರು ನಿರಾಕರಿಸ್ತಾ ಇರ್ತಾರೆ. ಅಪ್ಪ ಆಮೇಲೆ ನಾವು ನೋಡ್ಕೋಬಹುದು ಬಾಪ ಅಂತ ಎಲ್ಲ ಅವಳು ಕೇಳ್ಕೊಂತಿದ್ರು. ನನಗೆ ಗೊತ್ತಿಲ್ಲ, ನಿಮ್ಮ ಆಸೆಗಳನ್ನೆಲ್ಲ ನಾನು ನೀರೇರ್ಸಕ್ಕೂ ಆಗ್ತಾ ಇಲ್ಲ, ಇನ್ನು ಅಪ್ಪು ಮದ್ವೆ ಈ ಖರ್ಚಲ್ಲಿ ಆಗುತ್ತೆ ಅಂತ ಅನ್ಕೊಂಡೆ, ಅದೂ ಇಲ್ಲ, ಯಾರೋ ಏನೋ ಗೊತ್ತಿಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಟೆನ್ಷನ್ ಅಲ್ಲಿ ಇರ್ತಾರೆ. ಆಗ ಸೀನಾ ಅವ್ರು ಬಂದು ಏನೋ ವಿಗ್ರಹಗಳು ಕಾಣಿಸ್ತಾ ಇಲ್ವಾ, ಏನಾಯ್ತು ಅಂತ ಅವರು ಗಾಬರಿಯಾಗಿ ನನಗ್ ಗೊತ್ತಿಲ್ಲ ಕಾವ್ಯ, ನನಗ್ 11 ಗಂಟೆ ಒಳಗೆ ಕೊಡ್ಬೇಕು, ಎಲ್ಲರೂ ವಿಗ್ರಹ ಇನ್ನೇನ್ 2 ದಿವಸದಲ್ಲಿ ಹಬ್ಬ ಇಟ್ಕೊಂಡು ಈ ತರ ಆಗಿದೆ ಅಂದ್ರೆ ಅವರು ಎಷ್ಟು ಡಿಸಪಾಯಿಂಟ್ ಆಗ್ತಾರೆ, ನನ್ ಜೀವ ಅಪಾಯಕ್ಕೆ ಬರುತ್ತೆ, ಎಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ನಾನು ಏನೋ ಯೋಚನೆ ಮಾಡು ಅಂತ ಎಲ್ಲ ಹೇಳ್ತಾ ಇದ್ರು. ನಿನಗೆ ಕಾಲಿಗೆ ಬೇಕಂದ್ರೆ ಬೀಳ್ತೀನಮ್ಮ, ನನ್ಗೆ 11 ಗಂಟೆ ಒಳಗೆ ಕೊಡಿಸ್ಬಿಡು ಅಂತ ಕೇಳ್ತಾ ಇರ್ತಾರೆ. ಸೀನಣ್ಣ ನೀವೇನು ಯೋಚನೆ ಮಾಡ್ಬೇಡಿ, ಸಿಗುತ್ತೆ ನೋಡೋಣ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅಪ್ಪುಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಮ್ಮ ಅಪ್ಪಗೆ ಇಲ್ಲಿ ಇಷ್ಟು ಹೊಡ್ತಾ ಬಿದ್ದಿದ್ರೆ ಅದನ್ನ ಕೇರ್ ಅಲ್ದಿರಾ ವಿಗ್ರಹನ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬೇಕಾದ್ರೆ ನನ್ ಕಷ್ಟ ನನಗಮ್ಮ ಗೊತ್ತು ಅಂತ ಅವ್ರ ಸೀನಾ ಅವ್ರು ಹೇಳ್ತಾ ಇರ್ತಾರೆ. ಆಗ ರಾಜ್ ಕೇಳ್ತಾನೆ, ಅಲ್ಲ ಯಾರ್ ಬಂದ್ ಎತ್ಕೊಂಡೋದ್ರು, ಹೆಂಗ್ ಎತ್ಕೊಂಡೋದ್ರು ಅಂತ ಕೇಳ್ತಾ ಇರ್ತಾರೆ. ಯಾವ್ದೋ 1-2 ಗಾಡಿಗಳು ಬಂದಿತ್ತು, ಅದ್ರಲ್ಲಿ ಎತ್ಕೊಂಡೋದ್ರು ಅಂತ ಹೇಳ್ತಾ ಇರ್ತಾರೆ ಅವ್ರಪ್ಪ. ಅವ್ನ್ ತುಂಬಾ ಯೋಚನೆ ಮಾಡಿ ಹಾಗಾದ್ರೆ ನಾವ್ ಬರ್ಬೇಕಾದ್ರೆ 2 ಗಾಡಿ ಹೋಯ್ತು, ಅದ್ರಲ್ಲೇ ಪಕ್ಕ ಇರುತ್ತೆ ಅಂತ ಅವ್ನ್ ಯೋಚನೆ ಮಾಡಿ ಆ ವಿಚಾರನ ತಿಳಿಸ್ತಾನೆ. ಅಪ್ಪಗೂ ಸಹ ಆ ನಂಬರ್ನೆಲ್ಲ ಹೇಳ್ತಾನೆ. ಸರಿ ಬಾವ ಅವ್ರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹುಡುಕ್ತೀವಿ, ನೀವು ಹೋಗಿ ಹುಡುಕಿ ಅಂತ ಹೇಳ್ತಾ ಇರ್ತಾನೆ. ಅವನಿನ ಹುಡ್ಕೋದಿಕ್ಕೆ ಪ್ರಾರಂಭ ಮಾಡಿರ್ತಾನೆ. ಆಗ ಆ ರೌಡಿಗಳು ರಾಹುಲ್ಗೆ ಕಾಲ್ ಮಾಡಿ, ಸರ್ ವಿಗ್ರಹಗಳು ತುಂಬಾ ಚೆನ್ನಾಗಿದೆ, ನಾವು ಮಾರ್ಬಿಡ್ತೀವಿ ಸರ್ ಅಂತ ಹೇಳ್ಬೇಕಾದ್ರೆ, ನಿಮಗೆ ಕಾಸು ಬೇಕಂದ್ರೆ ನಾನು ಕೊಡ್ತೀನಿ, ಆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ, ಹೇಗಿದ್ರು ಪೂಜೆ ಆದ್ಮೇಲೆ ವಿಸರ್ಜನೆ ಮಾಡ್ತಾರಲ್ಲ, ಪ್ರೂಫ್ ಇಲ್ದೇ ಇರಂಗೆ ಆ ವಿಗ್ರಹಗಳನ್ನ ವಿಸರ್ಜನೆ ಮಾಡ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆ ರೌಡಿಗಳು ಸರಿ ಸರ್ ನಾವು ಮಾಡ್ತೀವಿ ಅಂತ ಅವರು ಒಪ್ಕೊಂಡಿರ್ತಾರೆ. ಇನ್ನೀ ಕಡೆ ರಾಜ್ ಎಲ್ಲ ಕಡೆಯಿಂದ ಹುಡುಕ್ತಾ ಇರ್ತಾನೆ. ಮತ್ತೆ ಅಪ್ಪು ಇಬ್ರು ಹುಡ್ಕೋದಿಕ್ ಹೋಗಿದ್ದಾರೆ. ಆ ವಿಗ್ರಹಗಳನ್ನ ರಾಜ್ ಕಣ್ಣಿಗೆ ಕಾಣುತ್ತಾ ಈ ಕಡೆ ನೋಡಿದ್ರೆ ಅಯ್ಯೋ ನನ್ ತಗೊಂಡಿರೋ ಕಾಂಟ್ರಾಕ್ಟ್ ಹೋಗುತ್ತಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದ್ದಾಳೆ. ಕಾವ್ಯನ್ ಮಾನವ ಮರ್ಯಾದಿನ ರಾಜ್ ಉಳಿಸ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.